ಹೆಲೋ ಎವ್ರಿವಾನ್, ಎಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ. ಸೊ ಈ ವಿಡಿಯೋನಲ್ಲಿ ನಾನು ನಿಮಗೆ ಕರ್ನಾಟಕ ಸರ್ಕಾರದ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಿಂದ ಒಂದು ಹೊಸದಾಗಿ ಅಪ್ಡೇಟ್ ಬಂದಿದೆ. ಸೊ ಇದು ಅಪ್ಡೇಟ್ ಏನಿದೆ ಅಂತ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನೀವು ವಿಡಿಯೋ ಕೊನೆವರೆಗೂ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ನಿಮ್ಮ ಆಸ್ತಿ ಬರ್ತಾ ಇದೆ, ಅದು ಪ್ಲಾಟ್ ಇರ್ಬೋದು, ಮನೆ ಇರ್ಬೋದು. ಸೊ ಆಸ್ತಿಗೆ ಈ ಸ್ವತ್ತು 11A ಅಂತ ಇರ್ಬೋದು ಅಥವಾ 11B ಅಂತ ಇರ್ಬೋದು. ಸೊ ಇದು ನೀವು ಡೌನ್ಲೋಡ್ ಮಾಡ್ಕೋಬಹುದು. ಇವಾಗ ಆನ್ಲೈನ್ ನಲ್ಲಿ ಅವಕಾಶ ಕೊಟ್ಟಿದ್ದಾರೆ. ಬಟ್ ಏನು ಪಾಯಿಂಟು ಅಂತಂದ್ರೆ, ಇದೇನು ಈ ಸ್ವತ್ತು ಇದೆಯಲ್ಲ, ಇದು ಯಾವಾಗ ಇಶ್ಯೂ ಆಗಿರ್ಬೇಕು ಅಂತಂದ್ರೆ ಬಿಫೋರ್ 1st December 2025. ಓಕೆ, ಸೊ ಈ ರೀತಿ ಇಶ್ಯೂ ಆಗಿದೆ ನಿಮ್ದು 1st December 2025 ಕಿಂತ ಮುಂಚೆನೆ ಅಪ್ರೂವಲ್ ಆಗಿದೆ. ನಿಮ್ಗೆ ಒಂದು ಕಾಪಿ ಕೂಡ ಕೊಟ್ಟಿದ್ದಾರೆ, ಡಿಜಿಟಲ್ ಈ ಸ್ವತ್ತು ಡಿಜಿಟಲ್ ಖಾತಾ ನಿಮ್ಗೆ ಕೊಟ್ಟಿದ್ದಾರೆ. ಅದು ಇಶ್ಯೂ ಆಗಿದೆ, ಅದು ಅಪ್ರೂವಲ್ ಆಗಿದೆ ಅಂತಂದ್ರೆ ಈಗ ನೀವು ಆನ್ಲೈನ್ ಮೂಲಕ ಒಂದು ಪೇಮೆಂಟ್ ಅನ್ನ ಮಾಡಿಬಿಟ್ಟು ನೀವು PDF ನಲ್ಲಿ ಇದು ಕಾಪಿಯನ್ನ ಡೌನ್ಲೋಡ್ ಮಾಡ್ಕೋಬಹುದು. ಸೊ ಇದು ಅವಕಾಶ ಇವಾಗ ಕೊಟ್ಟಿದ್ದಾರೆ. ಓಕೆ, ಈ ಸ್ವತ್ತು 11A ಅಂತ ಇರಬಹುದು ಅಥವಾ 11B ಅಂತ ಇರಬಹುದು. ಬಿಫೋರ್ 1st December 2025 ಕಿಂತ ಮುಂಚೆ ಅದು ಇಶ್ಯೂ ಆಗಿರಬೇಕು. ಓಕೆ, ಸೊ ಯಾವ ರೀತಿ ತೋರಿಸುತ್ತೆ ಅಂತ ನೋಡಿ. ಮೊದಲು ಈ ರೀತಿ ಇರುತ್ತೆ, ರೈಟ್. 11A ಅಥವಾ 11B ಮುಂಚೆ ಈ ರೀತಿ ಒಂದು ಈ ರೀತಿ ಒಂದು ಫಾರ್ಮ್ಯಾಟ್ ನಲ್ಲಿ ಕೊಡ್ತಿದ್ರು, ರೈಟ್. ಸೊ ಇವಾಗ ಸ್ವಲ್ಪ ಚೇಂಜ್ ಆಗಿದೆ, ಸ್ವಲ್ಪ ಹೊಸದಾಗಿ ನೀವು ಡೌನ್ಲೋಡ್ ಮಾಡ್ಕೊಂಡ್ರೆ ಈ ರೀತಿ ಕಾಣಿಸುತ್ತೆ ನೋಡಿ, ರೈಟ್. ಇದು ಒಂದು 2 ಪೇಜ್ ಅಥವಾ 3 ಪೇಜಿಂದ ಇರುತ್ತೆ. ಈ ರೀತಿ ಒಂದು ಹೊಸ ಫಾರ್ಮ್ಯಾಟ್, ಸ್ವಲ್ಪ ಚೇಂಜಸ್, ಸ್ವಲ್ಪ ಮಾಡಿಫಿಕೇಶನ್, ಸ್ವಲ್ಪ ಇಲ್ಲಿ ಡಿಫ್ರೆಂಟ್ ಆಗಿದ್ದು ಕಾಣಿಸುತ್ತೆ. ನಿಮಗೆ ಮುಂದೆ ತೋರಿಸ್ತೀನಿ ಯಾವ ರೀತಿ ಅಂತ. ಸೊ ಇದು ನೀವು PDF ನಲ್ಲಿ ಡೌನ್ಲೋಡ್ ಮಾಡ್ಕೋಬಹುದು. ಯಾರಿಗೆ ಆಲ್ರೆಡಿ ಇಶ್ಯೂ ಆಗಿದೆ ಅಂತವರು ಮಾತ್ರ ಇಲ್ಲಿ ಆನ್ಲೈನ್ ಪೇಮೆಂಟ್ ಫೀಸ್ ಅನ್ನ ಪೇ ಮಾಡಿ ಡೌನ್ಲೋಡ್ ಮಾಡ್ಕೋಬಹುದು. ಯಾವ ರೀತಿ ಅಂತಂದ್ರೆ, ನೀವೇನ್ ಮಾಡ್ಕೋಬಹುದು, ಗೂಗಲ್ ನಲ್ಲಿ ಈ ಸ್ವತ್ತು 2.0 ಅಂತ ನೀವು ಟೈಪ್ ಮಾಡಿ ಸರ್ಚ್ ಮಾಡಿ, ನಿಮಗೆ ಇದು ವೆಬ್ಸೈಟ್ ಕಾಣುತ್ತೆ. ಈ ಸ್ವತ್ತು .karnataka.go.in ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ವೆಬ್ಸೈಟ್ ಅನ್ನು ಓಪನ್ ಆಗುತ್ತೆ, ಈ ಸ್ವತ್ತು 2.0. ಸೊ ಇಲ್ಲಿ ಬಹಳಷ್ಟು ಆಪ್ಷನ್ ಇದೆ, ನೀವು ನೋಡಬಹುದು ಇಲ್ಲಿ ಸಿಟಿಸನ್ ಸರ್ವಿಸಸ್ ಅಂತ. ಸೊ ಇದರಲ್ಲಿ ಒಂದು ಆಪ್ಷನ್ ಇದೆ ಈ ಖಾತಾ ಅಂತ. ಓಕೆ, ಇದು ಈ ಫಸ್ಟ್ ಆಪ್ಷನ್ ಈ ಖಾತಾ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ, ಸಿಟಿಸನ್ ಸರ್ವಿಸಸ್ ಈ ಖಾತಾ ಅಂತ. ಇಲ್ಲಿ 2 ಆಪ್ಷನ್ ಬರ್ತಾ ಇದೆ, ಎಕ್ಸಿಸ್ಟಿಂಗ್ ಖಾತಾ, ನ್ಯೂ ಖಾತಾ ಅಂತ. ಸೊ ಎಕ್ಸಿಸ್ಟಿಂಗ್ ಖಾತಾ ಮೇಲ್ಗಡೆ ನೀವು ಕ್ಲಿಕ್ ಮಾಡಬೇಕು. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ, ರೈಟ್. ಸೊ ಇಲ್ಲಿ ಒಂದು ಆಪ್ಷನ್ ಇದೆ ನೋಡಿ, ಲಾಗಿನ್ ಅಂತ. ಸೊ ಇದು ಲಾಗಿನ್ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕು. ಸೊ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ನಿಮಗೆ ಒಂದು ಮೊಬೈಲ್ ನಂಬರ್ ಎಂಟರ್ ಮಾಡಿ, ಕ್ಯಾಪ್ಚಾ ಕೋಡ್ ಎಂಟರ್ ಮಾಡಿ, OTP ನ ಬರುತ್ತೆ. ಸೊ OTP ಅನ್ನ ಎಂಟರ್ ಮಾಡಿ ಲಾಗಿನ್ ಆಗಬೇಕು. ಸೊ ಲಾಗಿನ್ ಆಗಿದ ತಕ್ಷಣ ಈ ರೀತಿ ಮತ್ತೆ ಇದು ಪೇಜ್ ಅನ್ನ ಓಪನ್ ಆಗುತ್ತೆ. ಸೊ ಇಲ್ಲಿ ನೀವು ನಿಮ್ದು ಸರ್ಚ್ ಮಾಡಬೇಕು ನಿಮ್ಮ ಪ್ರಾಪರ್ಟಿಯನ್ನ. ಯಾವ ರೀತಿ ಅಂತಂದ್ರೆ, ಇಲ್ಲಿ ನೋಡಿ, ಇಲ್ಲಿ ಡಿಸ್ಟಿಕ್ ಅಂತಿದೆ. ಸೊ ನಿಮ್ಮ ಡಿಸ್ಟಿಕ್ ಯಾವ್ದಿದೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ತಾಲೂಕಾ ಯಾವ್ದಿದೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಪಂಚಾಯತ್ ಯಾವ್ದಿದೆ ನಿಮ್ದು ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕು, ವಿಲೇಜ್ ಯಾವ್ದಿದೆ ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಈಗ ಡಿಸ್ಟಿಕ್, ತಾಲೂಕಾ, ಪಂಚಾಯತ್, ವಿಲೇಜ್ ಇದು ಯಾವ ರೀತಿ ನಿಮ್ಗೆ ಸರ್ಚ್ ಮಾಡಬೇಕು, ಯಾವ ರೀತಿ ನಿಮ್ಗೆ ತಿಳಿಬೇಕು ಅಂತಂದ್ರೆ, ಆಲ್ರೆಡಿ ನಿಮ್ಮ ಹತ್ರ ಈ ಸ್ವತ್ತು ಇರುತ್ತೆ, 11A ಇರ್ಬೋದು, 11B ಇರ್ಬೋದು, ನಿಮ್ಮ ಹತ್ರ PID ನಂಬರ್ ಕೂಡ ಇರುತ್ತೆ, ರೈಟ್. ಸೊ ಇದು ಈ ಖಾತಾ ಮೇಲ್ಗಡೆನೆ ನಿಮ್ದು ಡಿಸ್ಟಿಕ್ ಇರುತ್ತೆ, ತಾಲೂಕಾ ಇರುತ್ತೆ, ಪಂಚಾಯತ್ ಇರುತ್ತೆ, ವಿಲೇಜ್ ಕೂಡ ಇರುತ್ತೆ. ಸೊ ಇಲ್ಲಿಂದ ನೀವು ಅವೆಲ್ಲ ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡಿದ ಮೇಲೆ ಇದನ್ನ ಎಂಟರ್ ಮಾಡಿ. ಎಂಟರ್ ಮಾಡಿದ ಮೇಲೆ ಇಲ್ಲಿ ಒಂದು ಟ್ಯಾಕ್ಸ್ ಪೇಡ್ ರಿಸಿಪ್ಟ್ ಇರಬಹುದು ನಿಮ್ಮ ಹತ್ರ. ಆ ಟ್ಯಾಕ್ಸ್ ಪೇಡ್ ರಿಸಿಪ್ಟ್ ಮೇಲ್ಗಡೆ ಕೂಡ ನಿಮ್ದು ಡಿಸ್ಟಿಕ್, ತಾಲೂಕಾ, ಪಂಚಾಯತ್, ವಿಲೇಜ್ ಇದು ಕೂಡ ಇರುತ್ತೆ. ಸೊ ಅಲ್ಲಿಂದ ಕೂಡ ನೀವು ಇದನ್ನ ಎಂಟ್ರಿ ಮಾಡ್ಕೋಬಹುದು. ಸೊ ಎಲ್ಲ ಎಂಟ್ರಿ ಮಾಡಿದ ಮೇಲೆ ಇಲ್ಲಿ ಒಂದು ಸರ್ಚ್ ಅಂತ ಆಪ್ಷನ್ ಇದೆ ನೋಡಿ. ಸೊ ಇಲ್ಲಿ ಡ್ರಾಪ್ ಡೌನ್ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಸೆಲೆಕ್ಟ್ ಅಂತಿದೆಯಲ್ಲ, ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ 3 ಆಪ್ಷನ್ ಬರುತ್ತೆ, ಪ್ರಾಪರ್ಟಿ ನಂಬರು, ಓನರ್ ನೇಮು, ದ ನಂಬರ್ ಆಫ್ ದ ಸೆಡ್ ಪ್ರಾಪರ್ಟಿ ಅಂತ. ಓಕೆ, ಸೊ ಈಗ ಇದು ಪ್ರಾಪರ್ಟಿ ನಂಬರ್ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಈಗ ಪ್ರಾಪರ್ಟಿ ನಂಬರ್ ಎಲ್ಲಿಂದ ಬರುತ್ತೆ ಅಂತಂದ್ರೆ, ನಾನು ಆಲ್ರೆಡಿ ನಿಮ್ಗೆ ಹೇಳಿದೆ, ನಿಮ್ಮ ಹತ್ರ ಆಲ್ರೆಡಿ ಈ ಸ್ವತ್ತು ಇರುತ್ತೆ, 11A ಇರ್ಬೋದು, 11B ಇರ್ಬೋದು. ಸೊ ಅದು PID ನಂಬರ್ ಇರುತ್ತಲ್ಲ, ಆ PID ನಂಬರೇ ನಿಮ್ದು ಪ್ರಾಪರ್ಟಿ ನಂಬರ್. ಅಥವಾ ನಿಮ್ಮ ಹತ್ರ ಟ್ಯಾಕ್ಸ್ ಪೇಡ್ ರಿಸಿಪ್ಟ್ ಇರುತ್ತೆ, ಆ ಟ್ಯಾಕ್ಸ್ ಪೇಡ್ ರಿಸಿಪ್ಟ್ ನಲ್ಲಿ ಕೂಡ ಒಂದು PID ನಂಬರ್ ಇರುತ್ತೆ, 18 ಡಿಜಿಟ್ದು ಒಂದು PID ನಂಬರ್ ಇರುತ್ತೆ. ಸೊ ಆ PID ನಂಬರೇ ನಿಮ್ದು ಪ್ರಾಪರ್ಟಿ ನಂಬರ್. ಓಕೆ, ಸೊ ಈಗ ನಿಮ್ಮ ಹತ್ರ PID ನಂಬರ್ ಇದೆ ಅಂತ ನಾನು ಅನ್ಕೋತೀನಿ. ಸೊ PID ನಂಬರ್ ನೀವೇನ್ ಮಾಡಬೇಕು, ಇಲ್ಲಿ ಫಸ್ಟ್ ಪ್ರಾಪರ್ಟಿ ನಂಬರ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಆಮೇಲೆ ಎಂಟರ್ ಸೆಲೆಕ್ಟೆಡ್ ಡೇಟಾ ಅಂತ ಇರುತ್ತೆ. ಸೊ ಆ ಪ್ರಾಪರ್ಟಿ ನಂಬರ್ ಅಥವಾ PID ನಂಬರ್ ಏನಿದೆಯಲ್ಲ ಅದು ಇಲ್ಲಿ ಎಂಟರ್ ಮಾಡಿ, 18 ಡಿಜಿಟ್ದು ಇಲ್ಲಿ ಎಂಟರ್ ಮಾಡಬೇಕು. ಎಂಟರ್ ಮಾಡಿದ ಮೇಲೆ ಇಲ್ಲಿ ಸರ್ಚ್ ಅಂತ ಒಂದು ಆಪ್ಷನ್ ಇರುತ್ತೆ ನೋಡಿ. ಸೊ ಇಲ್ಲಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿ. ಸರ್ಚ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ನಿಮ್ದು ಪರ್ಟಿಕ್ಯುಲರ್ ಪ್ರಾಪರ್ಟಿ ಯಾವ್ದಿದೆಯಲ್ಲ ಅದು ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ನಿಮ್ದು ನಿಮ್ಮ ಗ್ರಾಮ ಪಂಚಾಯತ್, ನಿಮ್ಮ ವಿಲೇಜ್, ನಿಮ್ಮ ಪ್ರಾಪರ್ಟಿ ID, ನಿಮ್ಮ ಆಸೆಟ್ ನಂಬರ್, ಓನರ್ ನೇಮ್, ಅಡ್ರೆಸ್, ಪ್ರಾಪರ್ಟಿ ಟೈಪ್, ಡೌನ್ಲೋಡ್, ಸಬ್ಮಿಟ್ ಇನ್
ಇನ್ಫಾರ್ಮೇಶನ್ ಫಾರ್ ಫೈನಲ್ ಇ ಖಾತಾ ಫಾರ್ ಕರೆಕ್ಷನ್ಸ್ ಇನ್ ಇ ಖಾತಾ ಆಬ್ಜೆಕ್ಟ್ ನಾಟ್ ಟು ಇಶ್ಯೂ ಫೈನಲ್ ಇ ಖಾತಾ ಅಂತ. ಓಕೆ, ಸೊ ಇಲ್ಲಿ ನೀವು ನೋಡಬಹುದು ಸಬ್ಮಿಟ್ ಇನ್ಫಾರ್ಮೇಶನ್ ಫಾರ್ ಫೈನಲ್ ಇ ಖಾತಾ ಅಂಡ್ ಫಾರ್ ಕರೆಕ್ಷನ್ಸ್ ಇನ್ ಇ ಖಾತಾ. ಇಲ್ಲಿ ಬಾಕ್ಸ್ ನಲ್ಲಿ ಏನು ಇಲ್ಲ, ಎಂಟಿ ಇದೆ. ಯಾಕಂತಂದ್ರೆ ಆಲ್ರೆಡಿ ನಿಮ್ಮ ಇ ಖಾತಾ ಇಶ್ಯೂ ಆಗಿದೆ. ಓಕೆ, ಸೊ ಇವಾಗ ನೀವು ಏನ್ ಮಾಡಬೇಕು, ಜಸ್ಟ್ ಡೌನ್ಲೋಡ್ ಮಾಡ್ಕೊಂಬೋದಿದೆ ನಿಮಗೆ. ಸೊ ಡೌನ್ಲೋಡ್ ಎಲ್ಲಿ ಮಾಡ್ಕೋತೀರಾ, ಇಲ್ಲಿ ಆಪ್ಷನ್ ಇದೆ ನೋಡಿ, ಡೌನ್ಲೋಡ್ ನಲ್ಲಿ ಪ್ರೀವಿಯಸ್ ಪ್ರಿಂಟ್ ನ್ಯೂ ಪ್ರಿಂಟ್ ಅಂತ. ಓಕೆ, ಝೂಮ್ ಮಾಡಿ ತೋರಿಸ್ತೀನಿ. ಪ್ರೀವಿಯಸ್ ಪ್ರಿಂಟ್ ನ್ಯೂ ಪ್ರಿಂಟ್. ಸೊ ನಿಮ್ಗೆ ಏನ್ ಬೇಕು, ನ್ಯೂ ಪ್ರಿಂಟ್ ಬೇಕು. ಓಕೆ, ಹೊಸದಾಗಿ ಒಂದು ಪ್ರಿಂಟ್ ಅನ್ನ ತೆಕ್ಕೊಂಬೋದಿದೆ ಅಥವಾ ಡೌನ್ಲೋಡ್ ಮಾಡ್ಕೊಂಬೋದಿದೆ. ಸೊ ನೀವೇನ್ ಮಾಡಿ, ನ್ಯೂ ಪ್ರಿಂಟ್ ಮೇಲೆ ನೀವು ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿ ಮೇಲೆ ಈ ರೀತಿ ಒಂದು ಪೇಮೆಂಟ್ ಡೀಟೇಲ್ಸ್ ನಿಮಗೆ ತೋರಿಸುತ್ತೆ. ಪ್ರಾಪರ್ಟಿ ಐಡಿ 18 ಡಿಜಿಟ್ ಬರುತ್ತೆ, ಟ್ಯಾಕ್ಸ್ ಅಮೌಂಟ್ 0 ಅಂತ ಬರುತ್ತೆ, ಪ್ರಿಂಟಿಂಗ್ ಚಾರ್ಜ್ ಅಮೌಂಟ್ 50 rupees ಅಂತ ಬರುತ್ತೆ, ಟ್ರಾನ್ಸಾಕ್ಷನ್ ಐಡಿ ಅಂತ ಒಂದು ಐಡಿ ಬರುತ್ತೆ, ಟೋಟಲ್ ಪೇಮೆಂಟ್ ಅಮೌಂಟ್ ರುಪೀಸ್ ಎಷ್ಟು ಬರ್ತಾ ಇದೆ ಅಲ್ಲಿ ನೋಡಿ, 50 rupees ಅಂತ ಬರ್ತಾ ಇದೆ. ಓಕೆ, ಈಗ ಇಲ್ಲಿ ಮುಂದೆ ಹೋಗೋಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ತೀನಿ. ನೀವು ಟ್ಯಾಕ್ಸ್ ಪೇಡ್ ರಿಸಿಪ್ಟ್ ಏನಿರುತ್ತಲ್ಲ, ಅದು ಅಪ್ ಟು ಡೇಟ್ ನೀವು ತುಂಬಿಲ್ಲ ಅಥವಾ ಇನ್ನು ನಿಮ್ದು ಪೆಂಡಿಂಗ್ ಇದೆ ಅಂತಂದ್ರೆ ನಿಮ್ಗೆ ಇಲ್ಲಿ ಏನ್ ತೋರಿಸ್ತಾ ಇದೆ ನೋಡಿ 50 rupees, ಅಲ್ಲಿ ಜಾಸ್ತಿ ಅಮೌಂಟ್ ಕೂಡ ತೋರಿಸಬಹುದು. ರೈಟ್, ಹೈಯರ್ ಅಮೌಂಟ್ ನಿಮಗೆ ತೋರಿಸಬಹುದು. ಯಾಕಂದ್ರೆ ಪ್ರಾಪರ್ಟಿ ಟ್ಯಾಕ್ಸ್ ಇಲ್ಲಿ ಆಡ್ ಆಗಿ ಅದು ತೋರಿಸುತ್ತೆ 50 rupeesಗೆ ಪ್ಲಸ್ ಯಾವ್ದು ಆಡ್ ಆಗುತ್ತೆ, ನಿಮ್ಮ ಪ್ರಾಪರ್ಟಿ ಟ್ಯಾಕ್ಸ್ ನೀವೇನ್ ಕಟ್ಟಿಲ್ಲ ಪೆಂಡಿಂಗ್ ಇದೆ ಅದು ಆಡ್ ಆಗುತ್ತೆ. ಸೊ ಹೈಯರ್ ಅಮೌಂಟ್ ಕೂಡ ನಿಮಗೆ ತೋರಿಸಬಹುದು. ಸೊ ಇದನ್ನು ನೆನ್ಪಿಟ್ಕೊಳ್ಳಿ. ರೈಟ್, ಇಲ್ಲ ಅಂತಂದ್ರೆ ನೀವು ಎಲ್ಲ ಪೇ ಮಾಡಿದಿರಿ ಅಂತಂದ್ರೆ ಓನ್ಲಿ 50 rupees ತೋರಿಸುತ್ತೆ. ರೈಟ್, ಸೊ 50 rupees ಇಲ್ಲಿ ನಂಗೆ ತೋರಿಸ್ತಾ ಇದೆ, ಯಾಕಂದ್ರೆ ನಾನು ಆಲ್ರೆಡಿ ಎಲ್ಲ ಪ್ರಾಪರ್ಟಿ ಟ್ಯಾಕ್ಸ್ ಅಪ್ ಟು ಡೇಟ್ ನಾನು ಪೇ ಮಾಡಿದ್ದೇನೆ. ನೀವು ಮಾಡಿಲ್ಲ ಅಂತಂದ್ರೆ ಅದು ಇಲ್ಲಿ ಆಡ್ ಆಗಿ ಬರುತ್ತೆ. ಸೊ ಪೇ ಅಂತ ಆಪ್ಷನ್ ಇರುತ್ತೆ, ನಾನು ಪೇ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಕೇಳುತ್ತೆ ಬಾಪೂಜಿ ಸೇವಾ ಕೇಂದ್ರ ಆರ್ ಯು ಶ್ಯೂರ್ ವಾಂಟ್ ಟು ಪೇ ಅಂತ. ಸೊ ಓಕೆ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಸೊ ಓಕೆ ಮೇಲೆ ಕ್ಲಿಕ್ ಮಾಡಿ ಮೇಲೆ ಈ ರೀತಿ ಒಂದು ಪೇಮೆಂಟ್ ಪೇಜ್ ಸ್ಟಾರ್ಟ್ ಆಗುತ್ತೆ. ಓಕೆ, ಗೇಟ್ ವೇ ಅಂತ ನೀವು ಅನ್ಬೋದು. 15 minutes ಟೈಮ್ ಅಥವಾ 14 minutes ಸುಮಾರು ನಿಮಗೆ ಟೈಮ್ ಸಿಗುತ್ತೆ. ಸೊ ಇಲ್ಲಿ ಬಿಲ್ಲಿಂಗ್ ಇನ್ಫಾರ್ಮೇಶನ್ ಅಂತ ಇರುತ್ತೆ, ಇಲ್ಲಿ ಪಕ್ಕದಲ್ಲಿ ಒಂದು ಆರ್ಡರ್ ಡೀಟೇಲ್ಸ್ ಈ ರೀತಿ ಎಲ್ಲ ಕೂಡ ಇರುತ್ತೆ. ಟೋಟಲ್ ಇಲ್ಲಿ ತೋರಿಸ್ತಾ ಇದೆ ನೋಡಿ, ಟೋಟಲ್ ಅಮೌಂಟ್ 50 rupees ಮಾತ್ರ ಇಲ್ಲಿ ಕಟ್ಟಬೇಕು ಅಂತ. ಸೊ ಬಿಲ್ಲಿಂಗ್ ಇನ್ಫಾರ್ಮೇಶನ್ ಅಲ್ಲಿ ನಿಮ್ದು ಹೆಸರು ಬರೀರಿ, ನಿಮ್ದು ಅಡ್ರೆಸ್ ಬರೀರಿ, ನಿಮ್ದು ಪಿನ್ ಕೋಡ್, ಸಿಟಿ ಏನಿದೆ, ಸ್ಟೇಟ್, ಕಂಟ್ರಿ, ಮೊಬೈಲ್ ನಂಬರ್ ಕೂಡ ಹಾಕಿ, ಇಮೇಲ್ ಕೂಡ ಹಾಕಿ. ಇಲ್ಲಿ ಎಲ್ಲ ಹಾಕಿದ ಮೇಲೆ ಸ್ವಲ್ಪ ಕೆಳಗಡೆ ಬರಬೇಕು. ಸೊ ಕೆಳಗಡೆ ಬಂದಿನ ಮೇಲೆ ಇಲ್ಲಿ ಬಹಳಷ್ಟು ಆಪ್ಷನ್ ಇದೆ ನೋಡಿ. 50 rupees ಇಲ್ಲಿ ತೋರಿಸ್ತಾ ಇದೆ. ಅಂಡ್ ಇಲ್ಲಿ ಕ್ರೆಡಿಟ್ ಕಾರ್ಡ್ ಲಿಂದ ಪೇ ಮಾಡಬಹುದಾ, ಡೆಬಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗ್, ವ್ಯಾಲೆಟ್, UPI. ಸೊ ಎಲ್ಲಕ್ಕಿಂತ ಈಸಿ ಆಪ್ಷನ್ UPI ಇದೆ. ಸೊ ನಾನು UPI ಅನ್ನ ಸೆಲೆಕ್ಟ್ ಮಾಡ್ಕೋತೀನಿ. ಸೆಲೆಕ್ಟ್ ಮಾಡಿದ ಮೇಲೆ ಇಲ್ಲಿ ಪೇ ಥ್ರೂ UPI ಐಡಿ ಅಂತ ಒಂದು ಭೀಮ್ UPI ಅಂತ ಇಲ್ಲಿ ಆಪ್ಷನ್ ತೋರಿಸ್ತಾ ಇದೆ. ರೈಟ್, ಸೊ ನಂದು UPI ಐಡಿ ಇರುತ್ತೆ ಅಲ್ಲ, ನಮ್ದು ಭೀಮ್ ಗೂಗಲ್ ಪೇ ಇರ್ಬೋದು, ಫೋನ್ ಪೇ, ಅಮೆಝಾನ್ ಪೇ, ಅದರದೊಂದು UPI ಐಡಿ ಇರುತ್ತೆ. ಆ UPI ಐಡಿ ಇಲ್ಲಿ ನಾನು UPI ಅಂತ ಸೆಲೆಕ್ಟ್ ಮಾಡ್ಕೋತೀನಿ. UPI ಐಡಿಯನ್ನ ಇಲ್ಲಿ ಎಂಟರ್ ಮಾಡ್ತೀನಿ. ಎಂಟರ್ ಮಾಡಿ ಮೇಲೆ ಇಲ್ಲಿ ವೆರಿಫೈ VPA ಅಂತ ಇದೆ ನೋಡಿ. ಓಕೆ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅದು UPI ಐಡಿ ವೆರಿಫೈ ಆಗುತ್ತೆ. ಸೊ ವೆರಿಫೈ ಆಗಿದ ಮೇಲೆ ಕೆಳಗಡೆ ಮೇಕ್ ಪೇಮೆಂಟ್ ಅಂತ ಆಪ್ಷನ್ ಇರುತ್ತೆ. ಸೊ ಮೇಕ್ ಪೇಮೆಂಟ್ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ಮೇಲೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ಆಟೋಮೆಟಿಕ್ಲಿ. ಸೊ 5 minutes ಟೈಮ್ ಇಲ್ಲಿ ಸಿಗುತ್ತೆ. ಸೊ ನಿಮ್ದು ಏನು ಆ್ಯಪ್ ಇರುತ್ತಲ್ಲ UPI ಆ್ಯಪ್, ಅಲ್ಲಿ ನಿಮಗೆ ಗೂಗಲ್ ಪೇ, ಫೋನ್ ಪೇ, ಅಮೆಝಾನ್ ಪೇ ಈ ರೀತಿ ಇರುತ್ತಲ್ಲ, ಅಲ್ಲಿ ನಿಮಗೆ ಪಾಪ್ಅಪ್ ತೋರಿಸುತ್ತೆ. ಸೊ ಅಲ್ಲಿ ನಿಮ್ದು ಪಿನ್ ಅನ್ನ ಎಂಟರ್ ಮಾಡಿ ಅಂಡ್ ನಿಮ್ದು ಪೇಮೆಂಟ್ ಅನ್ನ ಕಂಪ್ಲೀಟ್ ಮಾಡಿ. ಸೊ ಪೇಮೆಂಟ್ ಕಂಪ್ಲೀಟ್ ಮಾಡಿದ ಮೇಲೆ, ಪೇಮೆಂಟ್ ಅಲ್ಲಿ ಕಂಪ್ಲೀಟ್ ಮಾಡಿದ ಮೇಲೆ ಕೆಲವೊಂದು ಸರ್ತಿ ನೆನ್ಪಿಟ್ಕೊಳ್ಳಿ, ಒಂದ್ ಸ್ವಲ್ಪ ವೆಬ್ಸೈಟ್ ಈಗ ಹೊಸದಾಗಿದೆ ಅಲ್ಲ, ಸೊ ಕೆಲವೊಂದು ಟೆಕ್ನಿಕಲ್ ಗ್ಲಿಚಸ್ ಇರ್ಬೋದು ಅಥವಾ ಪ್ರಾಬ್ಲಮ್ಸ್ ಇರ್ಬೋದು. ಸೊ ಈ ರೀತಿ ಇದ್ದಾಗ ಅದು ನೀವೇನು 50 rupees ಪೇ ಮಾಡ್ತಾರಲ್ಲ, ಅದು ಅಂದ್ರೆ ನಿಮಗೆ ಕರೆಕ್ಟ್ ಆಗಿ ತೋರ್ಸಂಗಿಲ್ಲ. ಅದು ಯಾವ್ದು ಪೇಜ್ ತೋರಿಸ್ಬೇಕು ಅದಕ್ಕೆ ತೋರ್ಸಂಗಿಲ್ಲ. ಬಟ್ ಇದೊಂದು ನೆನ್ಪಿಟ್ಕೊಳ್ಳಿ, ಕೆಲವೊಂದು ಸರ್ತಿ ಈ ರೀತಿ ವೆಬ್ಸೈಟ್ ನಲ್ಲಿ ಟೆಕ್ನಿಕಲ್ ಎರರ್ ಆಗ್ಬಹುದು. ಓಕೆ, ಬಟ್ ಎಲ್ಲ ಸ್ಮೂತ್ ಆಗಿದ್ರೆ ಈ ರೀತಿ ಬರುತ್ತೆ ನೋಡಿ. ಯುವರ್ ಟ್ರಾನ್ಸಾಕ್ಷನ್ ಈಸ್ ಡನ್ ಸಕ್ಸಸ್ಫುಲಿ, ಪೇಮೆಂಟ್ ಡೀಟೇಲ್ಸ್, ಅಪ್ಲಿಕೆಂಟ್ ನೇಮ್ ಈ ಸ್ವತ್ತು, ಆರ್ಡರ್ ಐಡಿ, ಟ್ರಾನ್ಸಾಕ್ಷನ್ ಐಡಿ, ಅಮೌಂಟ್ 50 ಅಂತ ಬರುತ್ತೆ. ಅಂಡ್ ಇಲ್ಲಿ ಕೆಳಗಡೆ ರೀಡೈರೆಕ್ಟಿಂಗ್ ಟು ಈ ಸ್ವತ್ತು ಇನ್ 7 seconds, ಅಂದ್ರೆ ಕೆಲವೊಂದು ಸೆಕೆಂಡ್ಸ್ ನಲ್ಲಿ ಆಟೋಮೆಟಿಕಲಿ ಅದು ರೀಡೈರೆಕ್ಟ್ ಆಗುತ್ತೆ. ನೀವು ಏನು ಮಾಡೋದು ಅವಶ್ಯಕತೆ ಇಲ್ಲ, ಆಟೋಮೆಟಿಕ್ಲಿ ಅದು ಎಲ್ಲಿ ಬರುತ್ತೆ, ಇದೇ ಪೇಜಿಗೆ ಬರುತ್ತೆ. ಮತ್ತೆ ಓಕೆ, ಸೇಮ್ ಪೇಜಿಗೆ ಬರುತ್ತೆ. ಇಲ್ಲಿ ಏನು ಮಾಡೋದು ಅವಶ್ಯಕತೆ ಇಲ್ಲ, ಆಟೋಮೆಟಿಕ್ಲಿ PDF ನಲ್ಲಿ ನಿಮ್ದು ಬ್ರೌಸರ್ ನಲ್ಲಿ ಅಥವಾ ನೀವು ಮೊಬೈಲ್ ಇಂದ ಮಾಡ್ತಾ ಇದ್ರಿ ಅಥವಾ ಬ್ರೌಸರ್ ಲಿಂದ ಮಾಡ್ತಾ ಇದ್ರಿ ಅಂತ ಅಲ್ಲಿ ಆಟೋಮೆಟಿಕ್ಲಿ ಒಂದು PDF ಡೌನ್ಲೋಡ್ ಆಗ್ಬಿಡುತ್ತೆ. ಓಕೆ, ಆ PDF ನೀವು ಓಪನ್ ಮಾಡಿದ್ರೆ ಈ ರೀತಿ ನಿಮಗೆ ಓಪನ್ ಆಗುತ್ತೆ. ನಿಮ್ದು ಸ್ವಲ್ಪ ಹೊಸದಾಗಿ ಇದು ಫಾರ್ಮ್ಯಾಟ್ ಕಾಣಿಸ್ತಾ ಇದೆ, ಸ್ವಲ್ಪ ಚೇಂಜಸ್ ಇದೆ. ಸೊ ಇದು ನಿಮಗೆ ಓಪನ್ ಆಗುತ್ತೆ. ಸೊ ಫಸ್ಟ್ ಟಾಪ್ ನಲ್ಲಿ ಇಲ್ಲಿ ಫಾರ್ಮ್ 11A ರೂಲ್ 31, 11A ಇದ್ರೆ 11A ಬರುತ್ತೆ, 11B ಇದ್ರೆ 11B ಬರುತ್ತೆ. ಅಂದ್ರೆ ಇಲ್ಲಿ ನಮೂನೆ 11A ನಿಯಮ 30 ಒಂದೊಂದು ಈ ರೀತಿ. ಸೊ ಇದು ಟಾಪ್ ನಲ್ಲಿ ಹೆಡ್ಡಿಂಗ್ ಇರುತ್ತೆ. ಅಂಡ್ ನೀವು ಬಾಟಮ್ ನಲ್ಲಿ ನೋಡಬಹುದು 2 QR ಕೋಡ್ ಇಲ್ಲಿ ಈ ರೀತಿ ಕಾಣಿಸ್ತಾ ಇದೆ. ಸೊ ಸ್ವಲ್ಪ ಚೇಂಜಸ್, ಸ್ವಲ್ಪ
ಮಾಡಿಫಿಕೇಶನ್ ಅಂತಾನೆ ಅನ್ಬೋದು. ಹಳೆ ಏನು ಈ ಸ್ವತ್ತು ಇತ್ತು ಮತ್ತೆ ಹೊಸದು ಈ ಸ್ವತ್ತು ಸ್ವಲ್ಪ ಚೇಂಜಸ್ ಇದೆ ಅಂತ ಅನ್ಬೋದು. ಬಟ್ ಆಲ್ಮೋಸ್ಟ್ ಎಲ್ಲ ಡೇಟಾ ಇನ್ಫಾರ್ಮೇಶನ್ ಎಲ್ಲ ಸಿಮಿಲರ್ ಇರುತ್ತೆ, ಚೇಂಜಸ್ ಏನಿರಂಗಿಲ್ಲ. ಸ್ವಲ್ಪ ಈ ರೀತಿ ಒಂದು ಫಾರ್ಮ್ಯಾಟ್ ಒಂದು ಸ್ವಲ್ಪ ನೋಡ್ಲಿಕ್ಕೆ ಎಲ್ಲ ಹೊಸದಾಗಿ ಕಾಣಿಸ್ತಾ ಇದೆ. ಓಕೆ, ಸೊ ಇದು ಒಂದು ನಿಮಗೆ ಈ ರೀತಿ ಡೌನ್ಲೋಡ್ ಮಾಡ್ಕೋಬಹುದು ಅಂತ ನಾನು ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಓಕೆ, ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತಂದ್ರೆ, ಈಗ ಈ ಸ್ವತ್ತು ರೈಟ್ ಅದು 11A ಅಂತ ಇರ್ಬೋದು ಅಥವಾ 11B ಅಂತ ಇರ್ಬೋದು. ಸೊ ಇದ್ರ ರಿಲೇಟೆಡ್ ನಿಮ್ಗೆ ಏನಾದರೂ ಆನ್ಲೈನ್ ಮೂಲಕ ಪೇಡ್ ಸರ್ವಿಸ್ ಬೇಕು ಅಂತಂತಂದ್ರೆ ಇದು ನಂದು ವಾಟ್ಸ್ಆ್ಯಪ್ ನಂಬರ್ ಇದೆ. ಸೊ ನೀವು ನನಗೆ ವಾಟ್ಸ್ಆ್ಯಪ್ ನಲ್ಲಿ ಮೆಸೇಜ್ ಮಾಡಬಹುದು. ಸೊ ಇದ್ರ ರಿಲೇಟೆಡ್ ಈ ಸ್ವತ್ತು 11A 11B ರಿಲೇಟೆಡ್ ನಿಮಗೆ ಆನ್ಲೈನ್ ಮೂಲಕ ನಾನು ಪೇಡ್ ಸರ್ವಿಸ್ ಅನ್ನ ಪ್ರೊವೈಡ್ ಮಾಡಬಹುದು. ಓಕೆ, ಅಂಡ್ ವಾಟ್ಸ್ಆ್ಯಪ್ ಚಾನೆಲ್ ಕೂಡ ಮಾಡಿದ್ದೀನಿ. ಈ ಚಾನೆಲ್ ಲಿಂಕ್ ಕೆಳಗಡೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಕ್ಲಿಕ್ ಮಾಡಿ ವಾಟ್ಸ್ಆ್ಯಪ್ ಚಾನಲ್ ಅನ್ನು ಫಾಲೋ ಮಾಡ್ಕೊಳ್ಳಿ. ಅಲ್ಲಿ ಕೂಡ ನಾನು ರೆಗ್ಯುಲರ್ಲಿ ಅಪ್ಡೇಟ್ಸ್ ಅನ್ನು ಶೇರ್ ಮಾಡ್ತಾ ಇರ್ತೀನಿ. ಆ್ಯಂಡ್ ವಿಡಿಯೋ ಯಾವ ರೀತಿ ಅನಿಸಿದೆ ಅಂತ ನೀವು ಕಾಮೆಂಟ್ ಮೂಲಕ ನನಗೆ ತಿಳಿಸಿ. ಆ್ಯಂಡ್ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮದು ಫ್ರೆಂಡ್ಸ್ ಜೊತೆ, ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ ಐಕನ್ನ ಪ್ರೆಸ್ ಮಾಡಿ. ವಿಡಿಯೋ ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋನಲ್ಲಿ ಮೀಟ್ ಆಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.